ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠರ ಹತ್ಯೆ ಪ್ರಕರಣವನ್ನು ಇಡೀ ದೇಶವೇ ಖಂಡಿಸಿ ಪಾತಕಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸುತ್ತಿದೆ. ಅಲ್ಲಲ್ಲಿ ಪ್ರತಿಭಟನೆ, ಬಂದ್ಗೆ ಕರೆ ನೀಡುವುದು ಸೇರಿದಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಕಾರ್ಯ ನಡೆಯುತ್ತಿದೆ. ಆದರೆ ಹತ್ಯೆಯಾಗಿರುವ ನೇಹಾ ತಂದೆ-ತಾಯಿ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗುತ್ತಿದೆ. ಅವರು ನೀಡಿರುವ ಸಂದರ್ಶನ ಅನುಕಂಪದ ಬದಲು ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಸಂಭ್ರಮದ ಸಂದರ್ಭದಂತೆ ಅಲಂಕಾರಗೊಂಡು ಸಂದರ್ಶನ ನೀಡಿರುವ ನೇಹಾ ಪಾಲಕರು ತಮಗಾದ ನೋವಿನ ಬದಲು ಮಗಳಿಗೆ ಕೊಡಿಸಿದ ಬಂಗಾರ ಹಾಗೂ ಆಕೆಗೆ ನೀಡಿದ ಐಷಾರಾಮಿ ಜೀವನದ ಬಗ್ಗೆ ಹೇಳಿಕೊಂಡಿದ್ದಾರೆ. ಮಗಳು ಋತುಮತಿಯಾದಾಗ ಇಡೀ ಓಣಿಗೆ ಪೆಂಡಾಲ್ ಹಾಕಿಸಿದ್ದಲ್ಲದೆ ಆಕೆ ಕೇಳಿದಳೆಂದು 15 ತೊಲ ಬಂಗಾರದ ನಡುಪಟ್ಟಿ, ಡೈಮಂಡ್ ರಿಂಗ್ ಎಲ್ಲವನ್ನೂ ಕೊಡಿಸಿದ್ದೆವು. ಆಕೆ ಯಾವತ್ತೂ ರೋಲ್ಡ್ ಗೋಲ್ಡ್ ಯೂಸ್ ಮಾಡುತ್ತಿರಲಿಲ್ಲ ಎಂದೆಲ್ಲ ಹೇಳಿಕೊಂಡಿರುವುದು ಸಾವಿರಾರು ಜನರ ಟೀಕೆಗೆ ಕಾರಣವಾಗಿದೆ.